ಈ ಒಂದು ರಾಸಾಯನಿಕ ಕ್ರಿಯೆಯನ್ನ ನಾವು ಗಮನಿಸಿದಾಗ ಈ ವಿಡಿಯೋ ಯಾವ ವಿಷಯದ ಬಗ್ಗೆ ಇರಬಹುದು ಎಂಬುದು ತಮಗೆ ಕಲ್ಪನೆಗೆ ಬರಬಹುದು ಎಂದು ಭಾವಿಸ್ತೇನೆ. ಈ ವಿಡಿಯೋದ ವಿಷಯ ವೆರಿ ಇಂಪಾರ್ಟೆಂಟ್. ವಾಷಿಂಗ್ ಸೋಡಾ ತಯಾರಿಕೆ ಮತ್ತು ಉಪಯೋಗಗಳು. ಇದನ್ನು ನಾವು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದಾನೊಂದು ಕಾಲದಲ್ಲಿ ರಸಾಯನಶಾಸ್ತ್ರದ ರಾಜ್ಯದಲ್ಲಿ ಅಡುಗೆ ಸೋಡಾ ಬಹಳ ಪ್ರಸಿದ್ಧವಾಗಿತ್ತು. ಅಡುಗೆ ಸೋಡಾಕ್ಕೆ ನಾನು ಕೇಕ್ ಉಬ್ಬಿಸುತ್ತೇನೆ, ಹೊಟ್ಟೆಯ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೇನೆ, ಬೆಂಕಿಯನ್ನು ಆರಿಸುತ್ತೇನೆ ಎಂದು ಅದು ತುಂಬ ಗರ್ವ ಪಡುತ್ತಿತ್ತು. ಒಂದು ದಿನ ಒಬ್ಬ ವಿಜ್ಞಾನಿ, ನೀನು ಇನ್ನೂ ಒಂದು ಅದ್ಭುತವಾದ ಕೆಲಸವನ್ನು ಮಾಡಬಲ್ಲೆ ಎಂದು ಹೇಳಿ ಅಡುಗೆ ಸೋಡಾವನ್ನು ತುಂಬಾ ಬಿಸಿ ಮಾಡಲು ಪ್ರಾರಂಭಿಸಿದನು. ಆಗ ಅಲ್ಲಿ ಅಡುಗೆ ಸೋಡಾವನ್ನು ತುಂಬಾ ಬಿಸಿ ಮಾಡಿದಾಗ ಅಲ್ಲಿ ವಾಷಿಂಗ್ ಸೋಡಾ ಜನನವಾಗುತ್ತದೆ. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ಬೋದು Na2CO3, ಇದನ್ನೇ ನಾವು ವಾಷಿಂಗ್ ಸೋಡಾ ಅಂತ ಕರಿತೇವೆ. ವಾಷಿಂಗ್ ಸೋಡಾದ ಜನನವಾಗುತ್ತದೆ. ಬಿಸಿ ಮಾಡಿದಾಗ ಅಡಿಗೆ ಸೋಡಾ ತನ್ನೊಳಗಿನ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ನೋಡ್ಬೋದು, ತನ್ನೊಳಗಿರುವಂತ ಕಾರ್ಬನ್ ಡೈಆಕ್ಸೈಡು ಮತ್ತು ನೀರನ್ನ ಹೊರಗೆ ಬಿಡತ್ತೆ. ಹೀಗೆ ಅದು ಸೋಡಿಯಂ ಕಾರ್ಬೋನೇಟ್ ಅಂದ್ರೆ Na2CO3 ಆಗಿ ಬದಲಾಗುತ್ತದೆ. ನಂತರ ಅದಕ್ಕೆ 10 ನೀರಿನ ಅಣುಗಳು ಸೇರಿಕೊಂಡವು. ಹೀಗಾಗಿ ಅದು Na2CO3 ನಂತರ 10 ನೀರಿನ ಅಣುಗಳು ಸೇರ್ಕೊಳ್ತವೆ, 10H2O ಅಂತ ಹೇಳ್ತೇವೆ. ಸೊ ಹೀಗಾಗಿ ವಾಷಿಂಗ್ ಸೋಡಾ Na2CO3 10H2O ಆಯಿತು ಎಂದು ನಾವು ಹೇಳ್ತೇವೆ. ಇನ್ನ ಇದರ ಕೆಲವು ಪ್ರಮುಖ ಉಪಯೋಗಗಳನ್ನು ನಾವು ಗಮನಿಸುವುದಾದರೆ, ಒಂದು, ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಇದನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲ, ಶಾಶ್ವತ ನೀರಿನ ಗಡಸುತನವನ್ನು ನಿವಾರಿಸಲು ಕೂಡ ಇದು ತುಂಬಾ ಉಪಯುಕ್ತ. ನಂತರ ಬಹುಮುಖ್ಯವಾದ ಉಪಯೋಗ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿಯೂ ಕೂಡ ಇದನ್ನು ಬಳಸಲಾಗುತ್ತದೆ. ಈ ರೀತಿಯ ಇನ್ನೂ ಹಲವಾರು ವಿಜ್ಞಾನದ ಪರಿಕಲ್ಪನೆಗಳನ್ನ ಕಥೆಯ ಮೂಲಕ ತಿಳಿದುಕೊಳ್ಳುತ್ತಾ ಸಾಗೋಣ. ಧನ್ಯವಾದಗಳು.